हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಎಲ್ಲ ದೇವಾನುದೇವತೆಗಳು ಕೂಡ ತಾವು ವಿಶೇಷವಾಗಿ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಪರಮಾತ್ಮನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ವಿರಿಂಚದಷ್ಟೇ ನಿತರಾಮ ವಧ್ಯವು ಅಂತ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅವರೆಲ್ಲರನ್ನು ಕೂಡ ನೀನು ಸಂಹಾರ ಮಾಡಿದಿ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಹಯಗ್ರೀವಾಸುರ ಮುಂತಾದಂಥವರನ್ನ ಸಂಹಾರ ಮಾಡಿದಿ ಎಂಬುದಾಗಿ ಇಷ್ಟಕ್ಕೆ ಪ್ರಾರ್ಥನೆ ಮಾಡಿದ್ರು. ಮುಂದೆ ಮತ್ತೆ ಪ್ರಾರ್ಥನೆಯನ್ನು ಮುಂದುವರಿಸ್ತಾರೆ. ಆ ಶ್ಲೋಕಗಳನ್ನ ನೋಡೋಣ. ಸಚಾಸುರಾನ್ ವರಾದವಧ್ಯಾನ್ ಇಮಾನ್ ಸಮಸ್ತೈಃ ಅಪಿ ದೇವದೇವ ನಿಸ್ಸೀಮ ಶಕ್ತ್ಯೈವ ನಿಹತ್ಯ ಸರ್ವಾನ್ ಹೃದಂಬುಜೇನೋ ನಿವಸಾಥ ಶಶ್ವತ್. ಇತ್ಯಾದರೋಕ್ತಃ ತ್ರಿದಶೈರಜೇಯಃ ಸ ಶಾರ್ಂಗಧನ್ವಾಥ ಭೃಗೂದ್ವಹೋಭೂತ್ ರಾಮೋ ನಿಹತ್ಯ ಅಸುರಪೂಗಮುಗ್ರಂ ಹೃದಾದನಾದಿಃ ವಿದಧೇ ಸೃಜೈವ. ಪದಚ್ಛೇದ ಹೇಗಿದೆ: ಸಹ ಚ ಅಸುರಾನ್ ರುದ್ರವರಾತ್ ಅವಧ್ಯಾನ್ ಇಮಾನ್ ಸಮಸ್ತೈಃ ಅಪಿ ದೇವದೇವ ನಿಸ್ಸೀಮಶಕ್ತ್ಯಾ ಏವ ನಿಹತ್ಯ ಸರ್ವಾನ್ ಹೃದಂಬುಜೆ. ನೋ ನೋ ಅಂತ ಅದು ಪದ ಇರೋದು ನಹ ಅಂತ. ನಿವಸ ಅಥ ಶಶ್ವತ್ ಇತಿ ಆದರೋಕ್ತಃ ತ್ರಿದಶೈಃ ಅಜೇಯಃ ಸಹ ಶಾರ್ಂಗಧನ್ವಾ ಅಥ ಭೃಗೂದ್ವಹಃ ಅಭೂತ್. ರಾಮಃ ನಿಹತ್ಯ ಅಸುರಪೂಗಂ ಉಗ್ರಂ ಹೃದಾನ್ ಅನಾದಿಃ ವಿದಧೆ ಅಸೃಜ ಏವ. ಹೀಗೆ ಹಿಂದೆ ಪ್ರಾರ್ಥನೆ ಮಾಡಿದ್ರು. ಇವರೆಲ್ಲರನ್ನು ಕೂಡ ನೀನು ಸಂಹಾರ ಮಾಡಿದ್ದೀಯಾ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮತ್ತು ಹಯಗ್ರೀವಾಸುರ ಮುಂತಾದಂತವರನ್ನ ಸಂಹಾರ ಮಾಡಿದ್ದೀಯಾ. ಅಂತಹ ದೇವದೇವ, ಹೇ ದೇವಾನುದೇವತೆಗಳಿಗಿಂತಲೂ ಕೂಡ ಉತ್ತಮನಾದಂತಹ ಪರಮಾತ್ಮನೇ,
ನೀನು ರುದ್ರವರಾತ್ ಅವಧ್ಯಾನ್, ವಿಶೇಷವಾಗಿ ರುದ್ರದೇವರ ವರಬಲ ಇತ್ತು ಆ ಎಲ್ಲ ಕ್ಷತ್ರಿಯರಿಗೆ, ದುಷ್ಟ ಕ್ಷತ್ರಿಯರಿಗೆ, ಕೆಟ್ಟ ರಾಜರಿಗೆ. ಅಂದ್ರೆ ಅವರಿಗೆ ರುದ್ರವರದಿಂದಾಗಿ ಅವಧ್ಯರಾಗಿ ಬಿಟ್ಟಿದ್ರು ಅವರು. ಅವರೆಲ್ಲರನ್ನೂ ಕೂಡ ಪರಮಾತ್ಮ ನೀನು ನಿಸ್ಸೀಮ ಶಕ್ತಿವ, ನಿನ್ನ ಶಕ್ತಿಗೆ ಕೊನೆ ಅನ್ನೋದಿಲ್ಲ, ವಿಶಿಷ್ಟವಾದಂತಹ ನಿನ್ನ ಸಾಮರ್ಥ್ಯದಿಂದಾಗಿ ಆ ಎಲ್ಲ ದುಷ್ಟರನ್ನು ಕೂಡ ನಿಹತ್ಯ ಸಂಹಾರ ಮಾಡು. ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಬ್ಬ ದುಷ್ಟ ಕ್ಷತ್ರಿಯರನ್ನು ಕೂಡ ನೀನು ಸಂಹಾರ ಮಾಡಬೇಕು. ಸಂಹಾರ ಮಾಡಿ ಹೃದಂಬಜೇನೋ ಹೃದಂಬುಜೇನೋ ನಿವಸಾಥ ಶಶ್ವತು, ನಮ್ಮ ಹೃದಯ ಕಮಲದಲ್ಲಿ ನಿರಂತರವಾಗಿ ನೀನು ವಾಸ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಆ ಎಲ್ಲ ದುಷ್ಟ ಕ್ಷತ್ರಿಯರಿಗೂ ಕೂಡ ವಿಶೇಷವಾಗಿ ರುದ್ರದೇವರ ವರ ಇದೆ. ಹಾಗಾಗಿ ಅವರನ್ನ ಸಂಹಾರ ಮಾಡಲಿಕ್ಕೆ ಯಾರ ಕೈಯಿಂದಲೂ ಆಗ್ತಾ ಇಲ್ಲ. ಹೀಗೆ ನೀನೇ ಭೂಮಿಯ ಮೇಲೆ ಅವತಾರವನ್ನು ಮಾಡಿ ಅವರೆಲ್ಲರನ್ನು ಕೂಡ ಸಂಹಾರ ಮಾಡು, ನಮ್ಮ ಹೃದಯ ಕಮಲದಲ್ಲಿ ಯಾವಾಗಲೂ ಕೂಡ ವಾಸ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಇತ್ಯಾದರೋಕ್ತ ತ್ರಿದಶೈಹಿ, ತ್ರಿದಶರು ಅಂತಂದ್ರೆ ದೇವತೆಗಳಿಗೆ ತ್ರಿದಶರು ಅಂತ ಕರೀತಾರೆ. ಆ ಎಲ್ಲ ದೇವಾನುದೇವತೆಗಳಿಂದಾಗಿ ಆದರೋಕ್ತ, ಆದರದಿಂದ ಪ್ರೀತಿಯಿಂದ ಪ್ರಾರ್ಥಿಸಲ್ಪಟ್ಟಂತಹ ಪರಮಾತ್ಮ ತಾನೇ ಮಾಡ್ತಾನೆ, ಭೃಗುದ್ವಹೋಭೂತ್. ಭೃಗುದ್ವಹ ಅಂದ್ರೆ ವಿಶೇಷವಾಗಿ ಭೃಗು ಋಷಿಗಳ ವಂಶದಲ್ಲಿ ತಾನು ಅವತಾರವನ್ನು ಮಾಡಿದ ಭಾರ್ಗವ ರಾಮ ಅಂತ ಪ್ರಖ್ಯಾತನಾದ ಪರಮಾತ್ಮ, ಪರಶುರಾಮ ಎಂಬುದಾಗಿ ಪ್ರಖ್ಯಾತನಾದ ಇಂತಹ ಪರಮಾತ್ಮ ಶಾರ್ಂಗ ಧನ್ವ, ಶಾರ್ಂಗ ಎಂಬಂತಹ ಧನುಸ್ಸನ್ನು ಧರಿಸಿದಂತಹ ಪರಮಾತ್ಮ ತಾನು ವಿಶೇಷವಾಗಿ ಪರಶುರಾಮನಾಗಿ ಅವತಾರ ಮಾಡಿದ. ಇವನು ವಿಶೇಷವಾಗಿ ಅಸುರ ಪೂಗಂ ಉಗ್ರಂ, ಉಗ್ರಂ ಅಂದ್ರೆ ಭಯಾನಕವಾದಂತಹ ಅಸುರ ಪೂಗ, ದುರ್ಜನರ ಆ ಎಲ್ಲ ಸಮೂಹವನ್ನ, ಎಲ್ಲ ದುಷ್ಟ ಕ್ಷತ್ರಿಯರನ್ನು ಕೂಡ ವಿಶೇಷವಾಗಿ 21 ಸಲ ಭೂ ಪ್ರದಕ್ಷಿಣೆಯನ್ನು ಮಾಡಿದ ಅಂತ ನಾವು ಕೇಳ್ತೇವೆ. 21 ಸಲ ಸಮಗ್ರವಾದಂತಹ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ಎಲ್ಲ ಕಡೆ ಇರುವಂತಹ ದುಷ್ಟರಾದಂತಹ ರಾಜರನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿದ. ಸಂಹಾರ ಮಾಡಿ ಮುಂದೇನ್ ಮಾಡಿದ ಅಂತಂದ್ರೆ ಹೃದಾನ್ ವಿದದೆ, ಆ ಎಲ್ಲ ದುಷ್ಟಕ್ಷತ್ರಿಯರ ರಕ್ತ ಏನಿತ್ತಲ್ಲ, ಆ ರಕ್ತದಿಂದಾಗಿ ಸಮಂತ ಪಂಚಕ ಎನ್ನುವಂತಹ ಒಂದು ಸರೋವರವನ್ನೇ ನಿರ್ಮಾಣ ಮಾಡಿಬಿಟ್ಟ ಎಂಬುದಾಗಿ ತಿಳಿಸ್ತಾರೆ. ಹೃದಾನ್ ಅನಾದಿಹಿ ವಿಧದೆ, ಸರೋವರವನ್ನೇ ನಿರ್ಮಾಣ ಮಾಡಿಬಿಟ್ಟ. ಅದು ಇವತ್ತಿಗೂ ಕೂಡ ನಮಗೆ ನೋಡ್ಬೋದು, ಕುರುಕ್ಷೇತ್ರದಲ್ಲಿ ಸಮಂತ ಪಂಚಕ ಅಂತ ಸರೋವರ, ಅದು ವಿಶೇಷವಾಗಿ ಪರಶುರಾಮ ದೇವರು ನಿರ್ಮಾಣ ಮಾಡಿದಂತಹ ಸರೋವರ. ಅದ್ಯಾವುದು ಅಂತಂದ್ರೆ ಅವರ ರಕ್ತದಿಂದ ನಿರ್ಮಾಣ ಮಾಡಿದಂತಹ ಸರೋವರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ನಾರದ ಪುರಾಣದಲ್ಲಿ ಕುರುಕ್ಷೇತ್ರ ಮಹಾತ್ಮ ಅಂತ ಬರುತ್ತೆ ಒಂದು ಭಾಗದಲ್ಲಿ. ಕುರುಕ್ಷೇತ್ರದ ಮಹತ್ವ ತಿಳಿಸ್ಬೇಕಾದ್ರೆ ಅಲ್ಲಿ ಕೂಡ ವೇದವ್ಯಾಸರು ಹೇಳ್ತಾರೆ ನಾರದ ಪುರಾಣದಲ್ಲಿ, ಪಂಚನದಂ ಗಚ್ಚೇತ್ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ ಪಂಚನಾದಾಹ ಕೃತ ಯತ್ರ ಹರೇಹೇ ಅಸುರ ಭೀಷಣ ತೇನ ಪಂಚ ನದಂ ನಾಮ ಸರ್ವ ಪಾತಕನಾಶನಂ ಎಂಬುದಾಗಿ ವಿಶೇಷವಾಗಿ ಪರಮಾತ್ಮ ನಿರ್ಮಾಣ ಮಾಡಿದಂತಹ ತ್ರೈಲೋಕ್ಯ ವಿಶ್ರುತಂ, 3 ಲೋಕಗಳಲ್ಲಿಯೂ ಕೂಡ ಪ್ರಖ್ಯಾತವಾದಂತಹ ತೀರ್ಥ ಅದು ಸಮಂತ ಪಂಚಕ ಎನ್ನುವಂತಹ ತೀರ್ಥ ಸರೋವರ ಎಂಬುದಾಗಿ ವಿಶೇಷವಾಗಿ ಆ ನಾರದ ಪುರಾಣದಲ್ಲೂ ಕೂಡ ತಿಳಿಸ್ತಾರೆ. ಹೀಗೆ ಪರಮಾತ್ಮ ಪರಶುರಾಮನಾಗಿ ತಾನು ವಿಶೇಷವಾಗಿ ಎಲ್ಲ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ 6 ಅವತಾರಗಳನ್ನ ಸಂಕ್ಷೇಪವಾಗಿ ವರ್ಣನೆ ಮಾಡಿದರು. ಒಂದೊಂದು ಶ್ಲೋಕದಲ್ಲಿ, 2 ಶ್ಲೋಕಗಳಲ್ಲಿ ಸಂಕ್ಷೇಪವಾಗಿ ವರ್ಣನೆಯನ್ನು ಮಾಡಿ ಮುಂದೆ ವಿಸ್ತಾರವಾಗಿ ರಾಮಾವತಾರದ ಕಥೆಯನ್ನ ಆಚಾರ್ಯರು ನಮಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿನಿಂದಾಗಿ ರಾಮಾವತಾರದ ಕಥೆ ಎಂಬುದು ಪ್ರಾರಂಭ ಆಗುತ್ತೆ. ತತಃ ಪುಲಸ್ತ್ಯಸ್ಯ ಕುಲೇ ಪ್ರಸೂತೌ ತಾವಾದಿದೈತ್ಯೌ ಜಗದೇಕಶತ್ರೂ ಪರೈರವಧ್ಯೌ ವರತಃ ಪುರಾ ಹರೇಃ ಸುರೈರಜೇಯೌ
ಚ ವರಾದ್ವಿಧಾತು. ಪದಚ್ಛೇದ. ತತಃ ಪುಲಸ್ತ್ಯಸ್ಯ ಕುಲೆ ಪ್ರಸೂತೌ ತೌ ಆದಿದೈತ್ಯೌ ಜಗದೇಕಶತ್ರೂ ಪರೈಃ ಅವಧ್ಯೌ ವರತಃ ಪುರಾ ಹರೇಃ ಸುರೈಃ ಅಜೇಯೌ ಚ ವರಾತ್ ವಿಧಾತುಃ. ಪರಮಾತ್ಮ ಯಾಕೆ ಅವತಾರ ಮಾಡಿದ, ರಾಮಾವತಾರವನ್ನು ಯಾಕೆ ಮಾಡಿದ ಅಂತ ಅದಕ್ಕೆ ಪೀಠಿಕೆಯನ್ನು ವಿಶೇಷವಾಗಿ ಸುಮಾರು 10 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಕೊಡ್ತಾ ಇದ್ದಾರೆ ಆಚಾರ್ಯರು. ಮುಂದೆ ಏನಾಯಿತು, ತಾವ ಆದಿದೈತ್ಯವು ಜಗದೇಕ ಶತ್ರು, ಜಗತ್ತಿನ ಪ್ರಧಾನವಾದಂತ ಶತ್ರುಗಳು. ಅಂದ್ರೆ ಜಗತ್ತಿನಲ್ಲಿ ಯಾರ್ಯಾರು ಸಾತ್ವಿಕರು, ಋಷಿಗಳು, ಮುನಿಗಳು ಅಂತ ಇದ್ದರೋ ಅವರೆಲ್ಲರಿಗೂ ಕೂಡ ಪ್ರಧಾನ ಶತ್ರುಗಳು ಅಂದ್ರೆ ಈ ರಾವಣ ಕುಂಭಕರ್ಣರು ಅಂತೆ. ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು, ಅವರೇ ರಾಮ ಕುಂಭಕರ್ಣರಾಗಿ ಅವತಾರ ಮಾಡಿದ್ದು. ಅಂತಹ ಮುಖ್ಯ ಶತ್ರುಗಳು ಅಂದ್ರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳು. ಅವರಿಬ್ಬರು ಕೂಡ ಏನಾಗಿದ್ದಾರೆ, ಆದಿ ದೈತ್ಯವು, ಪ್ರಾರಂಭದ ದೈತ್ಯರು, ಆದಿ ದೈತ್ಯರು. ಹಿಂದಿಯವರ ಕಥೆಯನ್ನು ಕೇಳಿದ್ದೇವೆ. ಅಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳೇನೆ ವಿಶೇಷವಾಗಿ ಪುಲಸ್ತ್ಯಸ್ಯ ಕುಲೆ ಪ್ರಸೂತೌ, ಪುಲಸ್ತ್ಯ ಎಂಬಂತಹ ಋಷಿಗಳ ವಂಶದಲ್ಲಿ ಹುಟ್ಟಿದರು ಅಂತ. ಹೇಗೆ, ಪುಲಸ್ತ್ಯ ಎನ್ನುವಂತಹ ಋಷಿಗಳ ಮಗ ವಿಶ್ರವಸ್ಸು ಎಂಬುದಾಗಿ, ಆ ವಿಶ್ರವಸ್ಸು ಎನ್ನುವಂತಹ ಋಷಿಗಳ ಮಕ್ಕಳಾಗಿ ಆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇವರಿಬ್ಬರು ಕೂಡ ಹುಡ್ತಾರೆ. ಎಲ್ಲಿ ಅಂತಂದ್ರೆ ಕೈಕಸಿ ಎನ್ನುವಂಥವರಲ್ಲಿ. ಅವರಿಬ್ಬರೇನೆ ಯಾವ ರಾವಣ ಮತ್ತು ಕುಂಭಕರ್ಣ ಎನ್ನುವಂಥವರು. ಇವರೇನಾಗಿದ್ರು, ಪರೈಹಿ ಅವಧ್ಯವು, ಬೇರೆ ಯಾವ ದೇವಾನುದೇವತೆಗಳಿಗೂ ಕೂಡ ಅವರನ್ನು ಸಂಹಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಅದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ವರತಃ ಪುರಾ ಹರೇಹೆ, ಏನಾಗಿತ್ತು, ಹಿಂದೆ ಪರಮಾತ್ಮರಿ ವರವನ್ನು ಕೊಟ್ಟಿದ್ದ, ನಾನೇ ನಿಮ್ಮನ್ನ 3 ಜನ್ಮಗಳಲ್ಲಿ ಸಂಹಾರ ಮಾಡ್ತೇನೆ ಅಂತ. ಹಾಗಾಗಿ ಪರಮಾತ್ಮ ಹೇಳಿ ಆಗಿಬಿಟ್ಟಿದೆ, ನಾನೇ ಸಂಹಾರ ಮಾಡ್ತೇನೆ ಅಂತ. ಹಾಗಾಗಿ ಬೇರೆಯವರು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕಾರಣ. ಹಾಗೆ ಇನ್ನೊಂದು ಕಾರಣ, ವರಾದ್ ವಿಧಾತು. ವಿಧಾತು ಅಂದ್ರೆ ಬ್ರಹ್ಮದೇವರ ವರ ವಿಶೇಷವಾಗಿ ಅವರಿಬ್ಬರಿಗೂ ಇತ್ತು, ನಿಮ್ಮನ್ನು ಯಾರು ಕೂಡ ಗೆಲ್ಲದೆ ಹೋಗ್ಲಿ ಎನ್ನುವಂತ ವರ. ಹೀಗೆ ಒಂದು ಪರಮಾತ್ಮನವರ ಸ್ವಯಂ ಇದೆ, ಹಾಗೂ ಬ್ರಹ್ಮದೇವರ ವರ ಇದೆ. ಈ ಕಾರಣಗಳಿಂದಾಗಿ ಅವರೇನಾಗಿದ್ರು, ಸುರೈರಜೇಯವು ಅಂದ್ರೆ ಪರಮಾತ್ಮನವರ ನಿಮ್ಮನ್ನ ಯಾರು ಕೂಡ ಸಂಹಾರವೇ ಮಾಡಬಾರ್ದು ಅಂತ, ಸಂಹಾರ ಮಾಡಬಾರ್ದು ಅಂತ ವರ, ನಾನೇ ಸಂಹಾರ ಮಾಡ್ತೇನೆ ಅಂತ. ಬ್ರಹ್ಮದೇವರ ವರ ಏನು ಅಂತಂದ್ರೆ ಅಜೇಯವು, ಸಂಹಾರ ಮಾಡೋದು ದೂರ ಉಳಿತು, ನಿಮ್ಮನ್ನು ಯಾರು ಗೆಲ್ಲಲಿಕ್ಕೇನೆ ಆಗದೆ ಇರ್ಲಿ ಅಂತ. ಹೀಗೆ ಪರಮಾತ್ಮನವರ ಯಾರೂ ಕೊಲ್ಲಬಾರದು ಅಂತ, ಬ್ರಹ್ಮದೇವರವರ ಯಾರು ಸೋಲಿಸಬಾರದು ಅಂತ. ಇದರಿಂದ ಏನಾಗಿತ್ತು, ಅವರಿಗೆ ಭಾರಿ ಅಹಂಕಾರ ಬಂದ್ಬಿಟ್ಟಿತ್ತು. ಹೀಗೆ ಆದಿ ದೈತ್ಯರಾದಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳು ಆ ಕೈಕಸಿಯಲ್ಲಿ ರಾವಣ ಕುಂಭಕರ್ಣರಾಗಿ ತಾವು ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸರ್ವೈರಜೇಯ ಸಚ ಕುಂಭಕರ್ಣ ಪುರಾತನೇ ಜನ್ಮನಿ ಧಾತುರೇವ ವರಾನ್ನರಾದೀನೃತ ಏವ ರಾವಣಃ ತದಾತನಾತ್ರೌ ತ್ರಿದಶಾನ ಬಾಧತಾಂ. ಪದಚ್ಛೇದ ಹೀಗಿದೆ, ಸರ್ವೈಹಿ ಅಜೇಯ ಸಹ ಚ
ಕುಂಭಕರ್ಣಃ ಪುರಾತನೆ ಜನ್ಮನಿ ಧಾತುಃ ಏವ ವರಾನ್ ನರಾದೀನ್ ಋತೆ ಏವ ರಾವಣಃ ತದಾತನಾತ್ ತೌ ತ್ರಿದಶಾನ್ ಅಬಾಧತಾಂ. ಕುಂಭಕರ್ಣ ಏನಾಗಿದ್ದ ಅಂತ, ಅವನು ಸರ್ವೈಹಿ ಅಜೇಯ, ಅವರನ್ನು ಯಾರಿಗೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ. ಯಾಕೆ ಅಂತ ಹೇಳ್ತಾ ಇದ್ದಾರೆ. ಆ ಕುಂಭಕರ್ಣ, ನಮಗೆ ಕುಂಭಕರ್ಣನ ಚರಿತ್ರೆ ಕೇಳಿದ್ರೆ ನಾವು ವರ ಕೇಳಿದ್ದೆಲ್ಲೂ ಕೂಡ ಕಾಣಿಸೋದಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ವರ ಕೇಳಿದ್ದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಕುಂಭಕರ್ಣ ಈ ಜನ್ಮದಲ್ಲಿ ಕೇಳಿದ್ದಲ್ಲ, ಹೊರತು ಸಚ ಕುಂಭಕರ್ಣ ಪುರಾತನೇ ಜನ್ಮನಿ ಧಾತುರೇವ, ಹಿಂದಿನ ಜನ್ಮ ಅಂದ್ರೆ ಕುಂಭಕರ್ಣ ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷನಾಗಿ ಹುಟ್ಟಿದ್ದ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ವಿಶೇಷವಾಗಿ ಅವನಿಗೆ ವರವನ್ನು ಕೊಟ್ಟಿದ್ರು. ಏನು ವರ ಕೊಟ್ಟಿದ್ರು? ನರಾದೀನ್ ಋತೆ, ಮನುಷ್ಯರು ಮತ್ತು ವಾನರರು, ಕೋತಿಗಳು, ಇವರಿಬ್ಬರನ್ನು ಬಿಟ್ಟು ಬೇರೆ ಯಾರು ಕೂಡ ನಿನ್ನನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ. ಆ ರೀತಿಯಾಗಿ ಅವನು ಯಾಕೆ ವರ ಕೇಳಿದ್ದ ಅಂದ್ರೆ, ಮನುಷ್ಯರೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ತುಚ್ಛ ಭಾವನೆ. ಮನುಷ್ಯರು ಸಾಮಾನ್ಯರು, ಅವರಿಗೇನು ಪರಾಕ್ರಮ ಇರುತ್ತೆ, ಇನ್ನು ಕೋತಿಗಳಿಗಂತೂ ತಲೆನೇ ಇರೋದಿಲ್ಲ. ಹಾಗಾಗಿ ಈ ಕೋತಿಗಳು ಮತ್ತು ಮನುಷ್ಯರನ್ನು ಬಿಟ್ಟು ನಾ ಬೇರೆಯವರಿಂದ ನನ್ನನ್ನು ಗೆಲ್ಲಬಾರದು ಅಂತ ವರವನ್ನು ಕೇಳಿದ್ದ. ಮುಂದೆ ಏನಾಯ್ತು, ಆ ಕೋತಿಗಳೇ ಮತ್ತು ಮನುಷ್ಯನಾಗಿ ಅವತಾರ ಮಾಡಿದಂತಹ ಪರಮಾತ್ಮನೇ ಅವರನ್ನು ಸಂಹಾರ ಮಾಡುವಂತೆ ಆಯಿತು. ಹೀಗೆ ಅವನಿಗೆ ವರ ಯಾವಾಗ ಸಿಕ್ಕಿದ್ದು ಅಂತಂದ್ರೆ, ಹಿರಣ್ಯಾಕ್ಷನಾಗಿ ಅವತಾರ ಹುಟ್ಟಿದಾಗ ಅಲ್ಲಿ ಬ್ರಹ್ಮದೇವರು ಅವನಿಗೆ ಆ ವರವನ್ನು ಕೊಟ್ಟಿದ್ರು, ಅಜೇಯತ್ವ ಎನ್ನುವಂತಹ ವರ. ಈ ಜನ್ಮದಲ್ಲಿ ಅವನು ತಪಸ್ ಮಾಡಿದ, ಅಲ್ಲಿ ಕೇಳಿದು ನಿದ್ದೆಯನ್ನು ಮಾತ್ರ. ಅಜೇಯತ್ವ ವರವನ್ನು ಕೇಳಿದು ಹಿಂದಿನ ಜನ್ಮದಲ್ಲಿ. ಮತ್ತೆ ವಿಶೇಷವಾಗಿ ರಾವಣ ಅವನೇನ್ ಮಾಡಿದ್ದಾನೆ, ತದಾತನಾತ್, ಇದೇ ಜನ್ಮದಲ್ಲಿ ರಾವಣನಾಗಿ ಹುಟ್ಟಿದಂತ ಸಂದರ್ಭದಲ್ಲಿಯೇನೆ ತಾನು ತಪಸ್ಸನ್ನು ಮಾಡಿ ವಿಶೇಷವಾಗಿ ಅವನು ಕೂಡ ವರವನ್ನು ಕೇಳಿದ್ದ. ಅವನ ವರವು ಕೂಡ ಅದೇ, ನರಾದೀನ್ ಋತೆ, ನರ ಆದಿ ಪದದಿಂದಾಗಿ ವಾನರರು, ಮನುಷ್ಯರು ಮತ್ತು ವಾನರರನ್ನು ಬಿಟ್ಟು ಬೇರೆ ಯಾರು ಕೂಡ ನನ್ನನ್ನು ಗೆಲ್ಲಬಾರದು ಎನ್ನುವಂತಹ ವರವನ್ನು ಕೇಳಿದ್ದ. ಹೀಗೆ ಇದರಿಂದಾಗಿ ಅವರಿಗೆ ಏನಾಯಿತು, ಭಾರಿ ಸಿಟ್ಟು, ಏನು ಅಹಂಕಾರ. ನಮ್ಮನ್ನು ಗೆದ್ರೆ ಯಾರು ಗೆಲ್ಲಬೇಕು? ಮನುಷ್ಯರು ಗೆಲ್ಲಬೇಕು, ಕೋತಿಗಳು ಗೆಲ್ಲಬೇಕು. ಅದು ಕೂಡ ಸಾಧ್ಯವೇ ಇಲ್ಲ, ಯಾಕಂದ್ರೆ ನಮಗೆ ಭಾರಿ ಪರಾಕ್ರಮ ಇದೆ. ದೇವತೆಗಳಿಗಂತೂ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ವರ ಇದೆ. ಹಾಗಾಗಿ ಅವರೇ ಮಾಡಿದ್ರು, ಆ ವರದ ಮೇಲಿನ ಧೈರ್ಯದಿಂದಾಗಿ ಎಲ್ಲ ದೇವತೆಗಳಿಗೂ ಕೂಡ ಅನೇಕ ರೀತಿಯಾದಂತಹ ಕಾಟವನ್ನು ಕೊಟ್ಟರು, ತೊಂದರೆಯನ್ನು ಕೊಟ್ಟರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರ ವರದಿಂದಾಗಿ ಅವರಿಬ್ಬರು ಧಾತುಹು ಅಂದ್ರೆ ಬ್ರಹ್ಮದೇವರು ಎಲ್ಲರನ್ನು ಕೂಡ ಧಾರಣೆ ಮಾಡುವಂಥವ್ರು, ಸೃಷ್ಟಿ ಮಾಡುವಂಥವ್ರು ಅಂತ. ಆ ಬ್ರಹ್ಮದೇವರ ವರದಿಂದಾಗಿ ಕುಂಭಕರ್ಣನವರ ಹಿಂದಿನ ಜನ್ಮದವರ, ರಾವಣನವರ ಈ ಜನ್ಮದವರ, ಇದರಿಂದಾಗಿ ಅಹಂಕಾರದಿಂದಾಗಿ ಅವರು ಎಲ್ಲ ದೇವತೆಗಳಿಗೆ ತುಂಬಾ ತೊಂದರೆಯನ್ನು ಕೊಟ್ರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ತೊಂದರೆ ಕೊಟ್ಟಾಗ ಮುಂದೆ ಏನಾಯಿತು ಅಂತ, ತದಾಬ್ಜಜಂ ಶೂಲಿನಂ ಏವ ಚಾಗ್ರತೋ ನಿಧಾಯ ದೇವಾಃ ಪುರುಹೂತ ಪೂರ್ವಕಾಃ. ಪಯೋಂಬುಧೌ ಭೋಗಿಪ ಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಮಭ್ಯಯೋಜಯನ್. ಪದಚ್ಛೇದ ಹೀಗಿದೆ, ತದಾ ಅಬ್ಜಜಂ ಶೂಲಿನಂ ಏವ ಚ ಅಗ್ರತಃ ನಿಧಾಯ ದೇವಾಃ ಪುರುಹೂತ ಪೂರ್ವಕಾಃ ಪಯಃ ಅಂಬುಧೌ
ಅಥವಾ ಪಯೋಂಬುಧ ಒಟ್ಟಿಗೆ ಹೇಳುವ ಪಯೋಂಬುಧ ಭೋಗಿಪ ಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್. ಇಷ್ಟೆಲ್ಲ ತೊಂದರೆ ಕೊಡ್ಲಿಕ್ಕೆ ಅಂತ ಶುರು ಮಾಡಿದಾಗ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಮತ್ತೆ ಯಥಾ ಪ್ರಕಾರ ಅಬ್ಜಜಂ ಸೂರ್ಯನಮೇವ. ಅಬ್ಜಜ ಅಂದ್ರೆ ಬ್ರಹ್ಮದೇವರು, ಶೂಲಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಂತಹ ರುದ್ರದೇವರು, ಇವರನ್ನ ಮುಂದೆ ಮಾಡಿಕೊಂಡು ಪುರುಹೂತ ಪೂರ್ವಕ ದೇವೇಂದ್ರನೇ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ಪಯೋಂಬುಧವು ಕ್ಷೀರ ಸಮುದ್ರದಲ್ಲಿ ಭೋಗಿಪ ಭೋಗಶಾಯಿನಂ ಶೇಷದೇವರ ಶರೀರದ ಮೇಲೆ ಮಲಗಿರುವಂತಹ ಶೇಷಶಾಹಿಯಾದಂತಹ ಪರಮಾತ್ಮನ ಹತ್ತಿರ ತಾವು ವಿಶೇಷವಾಗಿ ಬಂದು ತಾವೇನ್ ಮಾಡ್ತಾರೆ, ಸಮೇತ್ಯ ಹತ್ತಿರ ಬಂದು ಯೋಗ್ಯಾಂ ಸ್ಥಿತಿ ಅಭ್ಯಯೋಜನ್ ಯೋಗ್ಯವಾದಂತಹ ಪರಮಾತ್ಮನ ವಿಶಿಷ್ಟವಾದಂತಹ ಸ್ತೋತ್ರವನ್ನು ತಾವು ಮಾಡ್ತಾರೆ. ಏನು ಸ್ತೋತ್ರ ಮಾಡಿದರು ಅಂತಂದ್ರೆ ಮುಂದಿನ ಶ್ಲೋಕ, ತ್ವಮೇಕ ಈಶಃ ಪರಮಸ್ವತಂತ್ರಃ ತ್ವಮಾದಿರಂತೋ ಜಗತಾಂ ನಿಯೋಕ್ತ ತ್ವದಾಜ್ಞಯೈವಾಖಿಲಂ ಅಂಬುಜೋದ್ಭವಾಃ. ವಿತೇನಿರೇಗ್ರ್ಯಾಃ ಚರಮಾಶ್ಚ ಏನ್ಯೇ. ಪದಚ್ಛೇದ. ತ್ವಂ ಏಕಃ ಈಶಃ ಪರಮಃ ಸ್ವತಂತ್ರಃ ತ್ವಂ ಆದಿಃ ಅಂತಃ ಜಗತಾಂ ನಿಯೋಕ್ತ ತ್ವದಾಜ್ಞೆಯ ಏವ ಅಖಿಲಂ ಅಂಬುಜೋದ್ಭವಾಃ ವಿತೇನಿರೆ ಅಗ್ರ್ಯಾಃ ಚರಮ ಅಗ್ರ್ಯಾಃ ಚ ಚರಮಾಃ ಚ ಯೇ ಅನ್ನೇ. ಏನ್ ಸ್ತೋತ್ರ ಮಾಡ್ತಾ ಇದ್ದಾರೆ, ತ್ವಂ ಏಕಃ ಈಶಃ. ಈಶಃ ಅಂದ್ರೆ ಒಡೆಯ, ಇಡೀ ಜಗತ್ತಿಗೆ ನೀನೊಬ್ಬನೇ ಒಡೆಯ, ಇಡೀ ನೀನೊಬ್ಬನೇ ಸ್ವಾಮಿ, ನಿನ್ನನ್ನು ಬಿಟ್ಟು ಇಡೀ ಪ್ರಪಂಚಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಯಾರೂ ಕೂಡ ಒಡೆಯ ಇರುವಂತ ಇಲ್ಲ, ಪ್ರಧಾನವಾಗಿ ನೀನೇ ಎಲ್ಲದಕ್ಕೂ ಸ್ವಾಮಿಯಾಗಿದ್ದೀಯ. ಪರಮ ಸ್ವತಂತ್ರ, ನೀನೇನಾಗಿದ್ದೀಯ ಪರಮ ಸರ್ವೋತ್ತಮನಾಗಿದ್ದೀಯ, ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದೀಯ. ಅಷ್ಟು ಮಾತ್ರ ಅಲ್ಲ, ಸ್ವತಂತ್ರ, ನೀನು ಇನ್ನೊಬ್ಬರ ಕೈ ಕೆಳಗಡೆ ಇಲ್ಲ, ಸ್ವತಂತ್ರ, ನಿನ್ನ ಅಧೀನದಲ್ಲಿ ನೀನಿದ್ದೀಯ. ಮತ್ತೆ ತ್ವಂ ಆದಿರಂತಹ, ಜಗತ್ತಿನ ಸೃಷ್ಟಿಯು ನಿನ್ನಿಂದಲೇ ಆಗುತ್ತೆ, ಅಂತಹ ಕೊನೆಯೂ ನಿನ್ನಿಂದಲೇ ಆಗುತ್ತೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಸೃಷ್ಟಿಯ ಆದಿಯಲ್ಲಿ ಇದ್ದಂಥವನು ನೀನೊಬ್ಬನೇ, ಸೃಷ್ಟಿಯ ಕೊನೆಯಲ್ಲಿ ಇರುವಂಥವನು ನೀನೊಬ್ಬನೇ. ಅಂದ್ರೆ ನೀನಗೆ ಸೃಷ್ಟಿ ಸಂಹಾರ ಅನ್ನೋದಿಲ್ಲ ಅಂತ, ನೀನೇ ಎಲ್ಲವನ್ನು ಕೂಡ ಸೃಷ್ಟಿ ಸಂಹಾರಗಳನ್ನು ಮಾಡುವಂಥವನು. ಆಮೇಲೆ ಜಗತಾಂ ನಿಯೋಕ್ತ, ಇಡೀ ಜಗತ್ತಿನ ಪ್ರಧಾನ ನಿಯಾಮಕ ಶಕ್ತಿ, ಕಂಟ್ರೋಲ್ ಮಾಡುವಂತ ದೊಡ್ಡ ಶಕ್ತಿ ಅಂದ್ರೆ ಅದು ನೀನು. ತ್ವದಾಜ್ಞೆಯೈವ ಅಖಿಲ ಅಂಬುಜೋದ್ಭವ, ನಿನ್ನ ಆಜ್ಞೆಯಿಂದ ನಿನ್ನ ಅಣತಿಯಿಂದಲೇನೆ ಎಲ್ಲ ಅಂಬುಜೋದ್ಭವಾಹ ಬ್ರಹ್ಮರು, ಬ್ರಹ್ಮ ಅಲ್ಲ ಬ್ರಹ್ಮರು ಅಂದ್ರೆ ಎಲ್ಲ ಬ್ರಹ್ಮರು. ಈಗ ಒಬ್ಬ ಬ್ರಹ್ಮದೇವರಿದ್ದಾರೆ, ಈ ಬ್ರಹ್ಮದೇವರು ಬರುವುದಕ್ಕಿಂತ ಮುಂಚೆ ಅನೇಕ ಜನ ಬ್ರಹ್ಮದೇವರು ಆಗಿ ಹೋಗಿ ಇದ್ದಾರೆ, ಮುಂದೆ ಮತ್ತೆ ಅನೇಕ ಜನ ಅನಂತ ಜನ ಬ್ರಹ್ಮದೇವರು ಬರ್ಲಿಕ್ಕಿದ್ದಾರೆ. ಹಾಗೆ ಅಗ್ರ್ಯಾಹ ಹಿಂದಿನ ಬ್ರಹ್ಮದೇವರು, ಚರಮಾಹ ಮುಂದೆ ಬರುವಂತಹ ಬ್ರಹ್ಮದೇವರು, ಅಂದ್ರೆ ಅನಂತ ಬ್ರಹ್ಮರು, ಎಲ್ಲ ಬ್ರಹ್ಮದೇವರುಗಳು ಕೂಡ ಏನ್ ಮಾಡಿದ್ದಾರೆ, ನಿನ್ನ ಆಜ್ಞೆಯಿಂದಲೇನೆ ಇಡೀ ಜಗತ್ತನ್ನ ವಿತೇನಿರೇ ಸೃಷ್ಟಿ ಮಾಡುತ್ತಾರೆ. ಒಟ್ಟಿನಲ್ಲಿ ಪರಮಾತ್ಮ ಅವನು ಸುಪ್ರೀಂ ಅಂತ ಹೇಳ್ದಂಗಾಯ್ತು. ನಿನಗೆ ಸಮಾನರಾದಂಥವ್ರು ಯಾರೂ ಕೂಡ ಇಲ್ಲ, ನೀನು ಸರ್ವೋತ್ತಮನಾಗಿದ್ದೀಯ, ಜಗತ್ತಿಗೆ ನೀನೇ ಒಡೆಯ.
ನೀನೇನಾಗಿದ್ದೀಯಾ? ಸ್ವತಂತ್ರನಾಗಿದ್ದೀಯಾ, ಇನ್ನೊಬ್ಬರ ಅಧೀನದಲ್ಲಿ ಇಲ್ಲ. ಇಂತಹ ನೀನು ಇಡೀ ಜಗತ್ತನ್ನ ಸೃಷ್ಟಿ ಮಾಡುವವನು ನೀನೆ, ಸಂಹಾರ ಮಾಡುವಂತವನು ನೀನೆ. ನಿನ್ನ ಆಜ್ಞೆಯಿಂದಲೇನೆ ಎಲ್ಲ ಬ್ರಹ್ಮರು ಕೂಡ, ಹಿಂದೆ ಆಗಿ ಹೋದಂತಹ ಬ್ರಹ್ಮದೇವರುಗಳು, ಮುಂದೆ ಬರುವಂತಹ ಬ್ರಹ್ಮದೇವರುಗಳು, ಈಗ ಇರುವಂತಹ ಬ್ರಹ್ಮದೇವರು ಎಲ್ಲರೂ ಕೂಡ ನಿನ್ನ ಆಜ್ಞೆಯಿಂದ ಇಡೀ ಜಗತ್ತನ್ನ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ ಇಡೀ ಜಗತ್ತನ್ನ ಎಲ್ಲ ಸೃಷ್ಟಿ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇದು ಪರಮಾತ್ಮನೊಂದು ಗುಣಗಳನ್ನು ಈ ಶ್ಲೋಕದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ವಿಶೇಷವಾಗಿ ಬ್ರಹ್ಮದೇವರ ಆಯಸ್ಸಿನ ಬಗ್ಗೆ ಒಂದು ಮಾಹಿತಿಯನ್ನ ವಿಶಿಷ್ಟವಾಗಿ ಆಚಾರ್ಯರು ಇಲ್ಲಿ ಕೊಡ್ತಾ ಇದ್ದಾರೆ. ಶ್ಲೋಕ: ಮನುಷ್ಯಮಾನಾತ್ ತ್ರಿಶತಂ ಸಷಷ್ಟಿಕಂ ದಿವೌಕಸಾಂ ಏಕಂ ಉಶಂತಿ ವತ್ಸರಂ ದ್ವಿಷಟ್ ಸಹಸ್ರೈರಪಿ ತೈಶ್ಚತುರ್ಯುಗಂ ತ್ರೇತಾದಿಭಿಃ ಪಾದಶ ಏವ ಹೀನೈಃ. ಪದಚ್ಛೇದ: ಮನುಷ್ಯಮಾನಾತ್ ತ್ರಿಶತಂ ಸಷಷ್ಟಿಕಂ ದಿವೌಕಸಾಂ ಏಕಂ ಉಶಂತಿ ವತ್ಸರಂ ದ್ವಿಷಟ್ಸಹಸ್ರೈಃ ಅಪಿ ತೈಃ ಚತುರ್ಯುಗಂ ತ್ರೇತಾದಿಭಿಃ ಪಾದಶಃ ಏವ ಹೀನೈಃ. ಇಲ್ಲಿ ಬ್ರಹ್ಮದೇವರ ಆಯಸ್ಸನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಆಯಸ್ಸು ನಮಗೆ ಅರ್ಥ ಆಗಬೇಕು ಅಂದ್ರೆ ಮೊದಲು ನಮ್ಮ ಆಯಸ್ಸು, ನಮ್ಮ ವರ್ಷದ ಲೆಕ್ಕಾಚಾರ ಗೊತ್ತಾಗಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಮನುಷ್ಯಮಾನಾತ್ ತ್ರಿಶತಂ ಸಷಷ್ಟಿಕಂ ಅಂತ. ಮನುಷ್ಯಮಾನ ನಮ್ಮ ಲೆಕ್ಕಾಚಾರದ ಪ್ರಕಾರ 360 ವರ್ಷಗಳು ಆದರೆ, ತ್ರಿಶತಂ ಸಷಷ್ಟಿಕಂ, ಷಷ್ಟಿ ಅಂದ್ರೆ 60, ತ್ರಿಶತ ಅಂದ್ರೆ 300, 360 ವರ್ಷಗಳ ಆದರೆ ಅದನ್ನ ದೇವತೆಗಳ 1 ವರ್ಷ ಎಂಬುದಾಗಿ ಕರೀತಾರೆ. ದಿವೌಕಸಾಂ ಏಕಂ ಉಶಂತಿ ವತ್ಸರಂ, ಅವರ 1 ವತ್ಸರ, 1 ವರ್ಷ ಎಂಬುದಾಗಿ ಉಶಂತಿ ತಿಳಿಯಬೇಕು ಹೇಳ್ತಾರೆ. ಅದಾದ ಮೇಲೆ ಇಷ್ಟ ಆಯಿತು, ದೇವತೆಗಳ 1 ವರ್ಷ ಅಂದ್ರೆ ಇಷ್ಟೊಂದು ಗೊತ್ತಾಯ್ತು, ನಮ್ಮ 360 ವರ್ಷ ಆಗಬೇಕು ಅಂತ. ಅದಾದ ಮೇಲೆ 1 ಚತುರ್ಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂದ್ರೆ ಒಟ್ಟು ಟೋಟಲ್ ಎಷ್ಟು ವರ್ಷಗಳಾಗುತ್ತೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ದ್ವಿಷಟ್ ಸಹಸ್ರೈರಪಿ ತೈಶ್ಚತುರ್ಯುಗಂ. ದ್ವಿಷಟ್, ಷಟ್ ಅಂದ್ರೆ 6, ದ್ವಿಷಟ್ ಅಂದ್ರೆ 6 2 ಅಂದ್ರೆ 12, 12,000 ವರ್ಷಗಳ ಕಾಲ ಚತುರ್ಯುಗ, 4 ಯುಗಗಳ ಲೆಕ್ಕಾಚಾರ, 4 ಯುಗಗಳು ಸೇರಿ ಒಟ್ಟು 12 ವರ್ಷಗಳಾಗ್ತವೆ ಅಂತ. ಅದರಲ್ಲಿ ಒಂದು ವ್ಯತ್ಯಾಸ ಏನಂತಂದ್ರೆ ತ್ರೇತಾದಿಭಿಃ ಪಾದಶಃ ಏವ ಹೀನೈಃ ಅಂತ. ಅಂದ್ರೆ ಕೃತಯುಗ ಪೂರ್ತಿಯಾಗಿರುತ್ತೆ, ತ್ರೇತಾಯುಗ ಬಂದಾಗ 1 ಪಾದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದರ ಲೆಕ್ಕಾಚಾರವನ್ನು ಈಗ ನಾವು ನೋಡೋಣ. ಒಟ್ಟು ನಾವು ಕೇಳಿದಂತೆ ಪಾದಶ ಒಟ್ಟು 12,000 ವರ್ಷ ಅಂತ ಆಯಿತು. ಅದರಲ್ಲಿ ಕೃತಯುಗ ಎಂಬುದು ಒಟ್ಟು 4,000 ವರ್ಷ ಇರುತ್ತೆ ಅಂತೆ. 4,000 ವರ್ಷ ಅಂದ್ರೆ ನಮ್ಮ, ಅಂದ್ರೆ ಮನುಷ್ಯರ 1 ವರ್ಷ ಆ ಲೆಕ್ಕಾಚಾರ ಅಲ್ಲ, ದೇವತೆಗಳ ಲೆಕ್ಕಾಚಾರ. ಅಂದ್ರೆ ನಮ್ಮ 360 ವರ್ಷಗಳಾದರೆ ದೇವತೆಗಳಿಗೆ ಎಷ್ಟಾಯಿತು? 1 ವರ್ಷ ಅಂತಾಯಿತು. ಹಾಗೆ ದೇವತೆಗಳ 4,000 ವರ್ಷಗಳ ಕಾಲದ ಅವಧಿಯನ್ನ ಕೃತಯುಗ ಅಂತ ಕರೀತಾರೆ. ಅದಾದ ಮೇಲೆ ಪಾದಶಃ 1 ಪಾದ ಕಡಿಮೆ ಆಯಿತು, ಅರ್ಥಾತ್ 25% ಹೋಯಿತು. ಮುಂದೆ ಯಾವ? ದ್ವಾಪರ ಯುಗ,
ದ್ವಾಪರ ಯುಗ ಅಂತಂದ್ರೆ 3000 ವರ್ಷ. ಅದಾದ ಮೇಲೆ ತ್ರೇತಾಯುಗ 2000 ವರ್ಷ, ಕಲಿಯುಗ 1000 ವರ್ಷ ಅಂತ ಆಯ್ತು. ಇಷ್ಟಾದಾಗ ಏನಾಯ್ತು, ಟೋಟಲ್ 10,000 ವರ್ಷ ಆಯ್ತು. ಮತ್ತಿನ್ 2000 ವರ್ಷ ಎಲ್ಲಿ ಹೋಯ್ತು ಅಂತಂದ್ರೆ ಅದು ಸಂಧಿಕಾಲ ಅಂತ. ಒಂದು ಯುಗ ಮುಗಿದು ಇನ್ನೊಂದು ಯುಗ ಪ್ರಾರಂಭ ಆಗುವಂತ ಸಂಧಿಕಾಲವನ್ನ ತಿಳಿಸ್ತಾರೆ. ಅದರಲ್ಲಿ ಆ ಕೃತಯುಗ, ಕಲಿಯುಗ ಮುಗಿದು ಮುಂದೆ ಕೃತಯುಗ ಪ್ರಾರಂಭ ಆಗಬೇಕು. ಅಲ್ಲಿ ಸಂಧಿಕಾಲ ಒಟ್ಟು 800 ವರ್ಷ. ಆಮೇಲೆ ಕೃತಯುಗ ಮುಗಿದು ತ್ರೇತಾಯುಗ ಪ್ರಾರಂಭ ಆಗಬೇಕಾದ್ರೆ 600 ವರ್ಷ. ತ್ರೇತಾಯುಗ ಮುಗಿದು ದ್ವಾಪರಯುಗ ಪ್ರಾರಂಭ ಆಗಬೇಕಾದ್ರೆ 400 ವರ್ಷ. ದ್ವಾಪರಯುಗ ಮುಗಿದು ಕಲಿಯುಗ ಪ್ರಾರಂಭ ಆಗಬೇಕಾದ್ರೆ 200 ವರ್ಷ. ಇದು ಕೂಡ ದೇವಮಾನದಿಂದ ಒಟ್ಟು 2000 ವರ್ಷ ಆಯ್ತು. ಟೋಟಲ್ ಆಗಿ ಎಷ್ಟಾಯ್ತು, ಒಟ್ಟು 12,000 ವರ್ಷ ಅಂತ ಆಯಿತು. ಈ 12,000 ವರ್ಷಗಳನ್ನ ವಿಶೇಷವಾಗಿ ಒಂದು ಚತುರ್ಯುಗ, ಕೃತತ್ರೇತ, ದ್ವಾಪರ ಯುಗ ಮತ್ತು ಕಲಿಯುಗ ಎಂಬುದಾಗಿ ಕರೀತಾರೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇದು ದೇವತೆಗಳ ಲೆಕ್ಕಾಚಾರ ಆಯಿತು. ಅದನ್ನ ನಾವು ಮನುಷ್ಯಮಾನಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗತ್ತಂದ್ರೆ, ಒಂದು ಕೃತಯುಗ ಅಂತಂದ್ರೆ 17,28,000 ವರ್ಷ. ಅದು ಕೃತಯುಗದ ಕಾಲ ನಮ್ಮ ಲೆಕ್ಕಾಚಾರದಿಂದಲೇನೆ. ಅದಾದ್ಮೇಲೆ ತ್ರೇತಾಯುಗ, ತ್ರೇತಾಯುಗದ ಕಾಲ ಒಟ್ಟು 12,96,000 ಯೋಜನ, 96,000 ವರ್ಷ. ಅದು ತ್ರೇತಾಯುಗದ ಕಾಲ. ಅದಾದ ಮೇಲೆ ದ್ವಾಪರ ಯುಗ, ದ್ವಾಪರ ಯುಗದಲ್ಲಿ ಒಟ್ಟು 8,64,000 ವರ್ಷ. ಅದು ದ್ವಾಪರ ಯುಗದ ಕಾಲ. ಅದಾದ ಮೇಲೆ ಕಲಿಯುಗ, ಕಲಿಯುಗ ಅಂತಂದ್ರೆ 4,32,000 ವರ್ಷಗಳು. ಒಟ್ಟು ಏನಾಗುತ್ತೆ, 4 ಯುಗಗಳ ಲೆಕ್ಕಾಚಾರ ಅಂತ ಆಗುತ್ತೆ ಮನುಷ್ಯಮಾನದಿಂದಾಗಿ. ಅಂದ್ರೆ ಟೋಟಲ್ ಎಷ್ಟಾಯ್ತು ಅಂದ್ರೆ 43,20,000. ಅದು ಒಂದು ಚತುರ್ಯುಗ, 4 ಯುಗಗಳು ಒಂದು ಸಲ ಆಗಿ ಹೋದರೆ ಅದಕ್ಕೆ ಏನು ಕರೀತಾರೆ, ಒಟ್ಟು 43,20,000 ವರ್ಷಗಳು ಮನುಷ್ಯಮಾನದಿಂದಾಗಿ ಅಂತ ಆಗುತ್ತೆ. ಹೀಗೆ ಇದೆಲ್ಲವೂ ಕೂಡ ಏನಾಗುತ್ತೆ, ಒಂದು ಚತುರ್ಯುಗ ಅಂತ ಕರ್ಸ್ಕೊಳ್ಳುತ್ತೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಮುಂದೆ ಏನು ಅಂತ, ಬ್ರಹ್ಮದೇವರ ಆಯಸ್ಸಾಗ ಎಲ್ಲಿಗೆ ಬರುತ್ತೆ ಅಂತಂದ್ರೆ ಅದಕ್ಕೆ ಮುಂದಿನ ಶ್ಲೋಕ. ಸಹಸ್ರ ವೃತ್ತಂ ತದಹ ಸ್ವಯಂಭುವ ನಿಶಾಚ ತನ್ಮಾನಮಿತಂ ಶರಚ್ಛತಂ ತ್ವದಾಜ್ಞೇಯಾಸ್ವಾನ್ ಅನುಭೂಯ ಭೋಗಾನ್ ಉಪೈತಿ ಸೋಪಿ ತ್ವರಿತಂ ತದಂತಿಕಂ. ಪದಚ್ಛೇದ. ಸಹಸ್ರವೃತ್ತಂ ತದಹ ತತ್ ಅಹಃ ಸ್ವಯಂಭುವಃ ನಿಶಾ ಚ ತನ್ಮಾನಮಿತಂ ಶರಚ್ಛತಂ ತ್ವದಾಜ್ಞೆಯ ಸ್ವಾನ್ ಅನುಭೂಯ ಭೋಗಾನ್ ಉಪೈತಿ ಸಹ ಅಪಿ ತ್ವರಿತಂ ತದಂತಿಕಂ. ಇಷ್ಟಾಯಿತು. 43,20,000 ವರ್ಷಗಳು ಅಂದ್ರೆ ಚತುರ್ಯುಗಗಳು ಅಂತ ಆಯ್ತು. ಈ ರೀತಿಯಾಗಿ ಚತುರ್ಯುಗಗಳು ಒಂದ್ಸಲ ಆಗುತ್ತೆ, 2 ಸಲ ಆಗುತ್ತೆ, ಹೀಗೆ 1000 ಸಲ ಆಗಬೇಕು ಅಂತೆ. ಅಂದ್ರೆ 1,000 ಸಲ ಕೃತಯುಗ, 1,000 ಸಲ ತ್ರೇತ, 1,000 ದ್ವಾಪರ, ಮತ್ತೊಂದು 1,000 ಕಲಿಯುಗ. ಹೀಗೆ ಯುಗಚಕ್ರ ಎಂಬುದು 1,000 ಸಲ ಆದರೆ ಅದು ಕೇವಲ ಬ್ರಹ್ಮದೇವರಿಗೆ ಒಂದು ಹಗಲು ಮಾತ್ರ. ಸಹಸ್ರವೃತ್ತಂ ತತ್ ಅಹಹ, ಹಗಲು ಮಾತ್ರ, ಅದು ಸ್ವಯಂಭುವ. ಮತ್ತೆ ರಾತ್ರಿ ಎಷ್ಟು, ನಿಶಾಚ ತನ್ಮಾನಮಿತಂ ಶರಚ್ಛತಂ. ಆ ನಿಶಾ ರಾತ್ರಿಯು ಕೂಡ ತನ್ಮಾನಮಿತಂ ಅಷ್ಟೇ ಸೇಮ್ ಅಂತ. ಅಂದ್ರೆ 43,20,000 ಇಂಟು 1,000 ಅಂದ್ರೆ ಎಷ್ಟಾಗುತ್ತೆ, 432 ಲಕ್ಷ ವರ್ಷಗಳು ಆಗ್ತವೆ.
432 ಲಕ್ಷ ವರ್ಷ ನಮ್ಮ ಮಾನದಿಂದಾಗಿ ಆದರೆ ಬ್ರಹ್ಮದೇವರಿಗೆ ಅದು ಕೇವಲ ಒಂದು ಹಗಲು ಮಾತ್ರ. ಮತ್ತೆ ಅಷ್ಟೇ ಆದರೆ 432 ಲಕ್ಷ ವರ್ಷಗಳಾದರೆ ಒಂದು ರಾತ್ರಿ, ಎರಡೂ ಸೇರಿ ಒಂದು ದಿನ ಅಂತ ಆಯ್ತು. ಎಷ್ಟಾಯ್ತು? 864 ಲಕ್ಷ ವರ್ಷಗಳು ಆದರೆ ಬ್ರಹ್ಮದೇವರಿಗೆ ಒಂದು ದಿನ. ಈ ರೀತಿಯಾಗಿ ಲೆಕ್ಕಾಚಾರ ಮಾಡಿದಾಗ ಬ್ರಹ್ಮದೇವರಿಗೆ 100 ವರ್ಷ ಆಗಬೇಕು. ಅಂದ್ರೆ 72,000 ದಿನ ಆಗಬೇಕು. ಅಷ್ಟಾದಾಗ ಬ್ರಹ್ಮದೇವರಿಗೆ 100 ವರ್ಷ ಆಗುತ್ತೆ. ಅಲ್ಲಿ ಒಂದು ದಿನ ಅಂತಂದ್ರೆ ಇಷ್ಟು 864 ಲಕ್ಷ ವರ್ಷಗಳು ಒಂದು ದಿನಕ್ಕೆ ಬ್ರಹ್ಮದೇವರಿಗೆ. ಇದರಲ್ಲಿ ತನ್ಮಾನವಿತಂ ಶರಚ್ಛತಂ, ಶರಚ್ಛತಂ ಅಂದ್ರೆ 100 ವರ್ಷ ಅಂತ. ಈ ಲೆಕ್ಕಾಚಾರದಿಂದಾಗಿ ಬ್ರಹ್ಮದೇವರಿಗೆ 100 ವರ್ಷ ಆಗಬೇಕು. ಆ 100 ವರ್ಷದ ಸಂದರ್ಭದಲ್ಲಿ ತ್ವದಾಜ್ಞೆಯ, ಆ ಬ್ರಹ್ಮದೇವರು ನಿನ್ನ ಆಜ್ಞೆಯಿಂದಾಗಿ ಸ್ವಾನ್ ಅನುಭೂಯ ಭೋಗಾನ್, ಬ್ರಹ್ಮದೇವರ ಪದವಿಗೆ ಬಂದಂತಹ ವ್ಯಕ್ತಿಗಳು ಏನೇನು ಸುಖ ಭೋಗಗಳನ್ನು ಅನುಭವಿಸಬೇಕು ಆ ಎಲ್ಲ ಭೋಗಗಳನ್ನು ಕೂಡ ವಿಶೇಷವಾಗಿ ಬ್ರಹ್ಮದೇವರು ಅನುಭವಿಸ್ತಾರೆ. ಅನುಭವಿಸಿ ತ್ವರಿತಂ ತ್ವದಂತಿಕಂ, ತ್ವರಿತಂ ಬೇಗನೆ ನಿಮ್ಮ ಹತ್ತಿರ ಬರ್ತಾರೆ, ಅರ್ಥಾತ್ ಮೋಕ್ಷವನ್ನ ಪಡೀತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇದೆಲ್ಲವೂ ಕೂಡ ದೇವರು ಅಂದ್ರೆ ದೇವತೆಗಳು ಮಾಡಿದಂತಹ ಪ್ರಾರ್ಥನೆ. ಸುಮ್ಮನೇನು ಆಚಾರ್ಯಲ್ಲಿ ಹೇಳಬೇಕು ಅಂತ ತಿಳಿಸ್ತಾ ಇಲ್ಲ. ಇವೆಲ್ಲವೂ ಕೂಡ ಅಂದ್ರೆ ಬ್ರಹ್ಮದೇವರ ಒಂದು ಆಯಸ್ಸು ಎಷ್ಟು ಅಂತ ತಾವು ಅಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಅಂದ್ರೆ ಅಂತಹ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದಂತಹ ನೀನು ಎಂತಹ ವ್ಯಕ್ತಿ ಅಂತ ನಾವು ಹಿಂದೆನೆ ಕೇಳಿದಂತೆ, ಬ್ರಹ್ಮದೇವರ ಇಷ್ಟು ವರ್ಷ 100 ವರ್ಷ ಆಯಸ್ಸು ಅದು ಪರಮಾತ್ಮನಿಗೆ ಪರನಾಮ ನಿಮೇಶಕ ಅಂತೆ, ಸುಮ್ಮನೆ ಪರಮಾತ್ಮನಿಗೆ ಕಣ್ಣು ಮುಚ್ಚಿ ತೆಗೆದಷ್ಟು ಅಂತ. ಅಷ್ಟು ಸಮಯ ಬೇಕಾಗೋದಿಲ್ಲ, ನಮಗೆ ಅರ್ಥ ಆಗಬೇಕು ಅಂತ ಅಷ್ಟನ್ನು ಹೇಳಿದ್ದಾರೆ ಅಂತ ಆಚಾರ್ಯರು ನಿರ್ಣಯದಲ್ಲಿ ತಿಳಿಸ್ತಾರೆ. ಹೀಗೆ ಬ್ರಹ್ಮದೇವರ ಆಯಸ್ಸು ಎಷ್ಟು, ಆ ಬ್ರಹ್ಮದೇವರು ಕೂಡ ಕೊನೆಗೆ ಬಂದು ನಿನ್ನನ್ನೇ ಸೇರ್ತಾರೆ ಅಂತ. ಮನುಷ್ಯರ ಕಾಯಸ್ಸಿನ ಲೆಕ್ಕಾಚಾರ ಏನು, ದೇವತೆಗಳ ಲೆಕ್ಕಾಚಾರ ಏನು, ಬ್ರಹ್ಮದೇವರ ಲೆಕ್ಕಾಚಾರ ಏನು ಅಂತ ಆಚಾರ್ಯ ತಿಳಿಸ್ತಾರೆ. ಇದಾದ ಮೇಲೆ ಮತ್ತೆ ಮುಂದೆ ಆ ಪರಮಾತ್ಮನಿಂದಲೇ ಹುಟ್ಟಿದಂತಹ ಮಧುಕೈಟಭರ ವಿಚಾರವನ್ನು ಆಚಾರ್ಯರು ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಉಳಿದ ಭಾಗಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ.